ಗ್ರಿಡ್ ಲೇಔಟ್ ಅಂದ್ರೆ ಏನು ಅಂತ ಕಲಿಯೋಣ. ಸೊ ಗ್ರಿಡ್ ಅನ್ನೋದು ಒಂದು 2 ಡೈಮೆನ್ಷನಲ್ ಲೇಔಟ್ ಆಗಿರುತ್ತೆ. ಓಕೆ, ಸೊ ಕಂಪೇರ್ ಟು ಫ್ಲೆಕ್ಸ್ ಬಾಕ್ಸ್ 1 ಡೈಮೆನ್ಷನಲ್ ಲೇಔಟ್ ಆಗಿದ್ದು ಅದರಲ್ಲಿ ನಾವು ಒಂದು ಎಲಿಮೆಂಟ್ ಅನ್ನು ರೋ ಅಲ್ಲಿ ಅಲೈನ್ ಮಾಡಬಹುದು ಅಥವಾ ಕಾಲಮ್ ಅಲ್ಲಿ ಅಲೈನ್ ಮಾಡಬಹುದು. ಆದ್ರೆ ಒಂದು ಎಲಿಮೆಂಟಿಗೆ ರೋ ಅಂಡ್ ಕಾಲಮ್ ಅನ್ನು ಒಟ್ಟಿಗೆ ಅಲೈನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ನಾವು ಗ್ರಿಡ್ ಅನ್ನು ಯೂಸ್ ಮಾಡ್ತೀವಿ. ಇದು 2 ಡೈಮೆನ್ಷನಲ್ ಲೇಔಟ್ ಆಗಿದ್ದು ಸೊ ಒಂದು ಐಟಮ್ ಅನ್ನು ರೋ ಅಂಡ್ ಕಾಲಮ್ ಅಲ್ಲಿ ಅಲೈನ್ ಮಾಡಬಹುದು. ಓಕೆ, ಸೊ ಈ ಗ್ರಿಡ್ ಅನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ನಮ್ಮ ವೆಬ್ ಪೇಜ್ ಅಲ್ಲಿ ಡಿಫ್ರೆಂಟ್ ಲೇಔಟ್ಸ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಗ್ರಿಡ್ ಅನ್ನೋದು ಕೂಡ ಒಂದು ಡಿಸ್ಪ್ಲೇ ಪ್ರಾಪರ್ಟಿಯ ಒಂದು ವ್ಯಾಲ್ಯೂ ಆಗಿರುತ್ತೆ. ಓಕೆ, ಸೊ ನಾವು ಹೇಗೆ ಫ್ಲೆಕ್ಸ್ ಅನ್ನು ಯೂಸ್ ಮಾಡ್ತಿದ್ವೋ ಅದೇ ತರ ನಮ್ಗೆ ಗ್ರಿಡ್ ಲೇಔಟ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ನಾವು ಡಿಸ್ಪ್ಲೇ ಪ್ರಾಪರ್ಟಿಯಲ್ಲಿ ಗ್ರಿಡ್ ಅಂತ ವ್ಯಾಲ್ಯೂ ಅನ್ನು ಕೊಡ್ಬೇಕಾಗುತ್ತೆ. ಓಕೆ, ಸೊ ನಾವು ನಮ್ಮ HTML ಸೆಕ್ಷನ್ ಅಲ್ಲಿ ನೋಡಿದಾಗೆ ನಾವು ಟೇಬಲ್ಸ್ ಅನ್ನು ಯೂಸ್ ಮಾಡ್ತಿದ್ವಿ. ಸೊ ಟೇಬಲ್ಸ್ ಅನ್ನು ಯೂಸ್ ಮಾಡಿಕೊಂಡು ಒಂದು ರೋ ಹಾಗೂ ಕಾಲಮ್ ಅನ್ನು ಕೊಡ್ತಿದ್ವಿ. ಸೊ ಅದೇ ತರ ನಾವು ಗ್ರಿಡ್ ಅನ್ನು ಯೂಸ್ ಮಾಡಿಕೊಂಡು ಒಂದು ಎಲಿಮೆಂಟ್ ಅನ್ನು ರೋ ಅಂಡ್ ಕಾಲಮ್ ಅಲ್ಲಿ ಅಲೈನ್ ಮಾಡಬಹುದು. ಓಕೆ, ಸೊ ಇನ್ ಅ ಬೆಟರ್ ವೇ. ಸೊ ಟೇಬಲ್ ಗಿಂತ ಗ್ರಿಡ್ ಯೂಸ್ ಮಾಡಿಕೊಂಡು ನಾವು ತುಂಬಾ ಬೆಟರ್ ವೇ ಅಲ್ಲಿ ಲೇಔಟ್ ಅನ್ನು ಬಿಲ್ಡ್ ಮಾಡಬಹುದು. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಸೊ ಇದು 1 ಡೈಮೆನ್ಷನಲ್ ಲೇಔಟ್, ಇದು 2 ಡೈಮೆನ್ಷನಲ್ ಲೇಔಟ್. ಸೊ 1 ಡೈಮೆನ್ಷನಲ್ ಅಂದ್ರೆ ಒಂದು ರೋ ಅಥವಾ ಕಾಲಮ್ ಅಲ್ಲಿ ಅಲೈನ್ಮೆಂಟ್ ಮಾಡುವಂತದ್ದು. ಅದೇ 2 ಡೈಮೆನ್ಷನಲ್ ಲೇಔಟ್ ಅಂದ್ರೆ ಒಂದು ಎಲಿಮೆಂಟಿಗೆ ರೋ ಅಂಡ್ ಕಾಲಮ್ ಅನ್ನು ಒಟ್ಟಿಗೆ ಕೊಡುವಂತದ್ದು. ಸೊ ಇದನ್ನು ನಾವು ಫ್ಲೆಕ್ಸ್ ಬಾಕ್ಸ್ ಅಂತ ಹೇಳ್ತೀವಿ, ಇದನ್ನು ಗ್ರಿಡ್ ಅಂತ ಹೇಳ್ತೀವಿ. ಓಕೆ, ಸೊ ಗ್ರಿಡ್ ಅನ್ನು ಯೂಸ್ ಮಾಡಿಕೊಂಡು ನಾವು ಈ ತರದ ಲೇಔಟ್ ಅನ್ನು ಬಿಲ್ಡ್ ಮಾಡಬಹುದು. ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಒಂದು ಹೆಡರ್ ಸೆಕ್ಷನ್ ಇದೆ. ಸೊ ಇದು ಎಂಟೈರ್ ಪೇಜಿಗೆ ಕವರ್ ಆಗುತ್ತೆ. ಸೊ ಅದೇ ತರ ಇಲ್ಲಿ ನ್ಯಾವ್ ಬಾರ್ ಇದೆ, ಇಲ್ಲಿ ಮೇನ್ ಕಂಟೆಂಟ್ ಅಂಡ್ ಫೂಟರ್, ಈ ತರದ್ದು ಲೇಔಟ್ ಅನ್ನು ನಾವು ಗ್ರಿಡ್ ಅನ್ನು ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡಬಹುದು. ಓಕೆ, ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಗ್ರಿಡ್ ಬೇಸಿಕ್ಸ್ ಬಗ್ಗೆ ಡೀಟೇಲ್ ಆಗಿ ಕಲಿಯೋಣ.